ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕರ್ನಾಟಕದ ಪ್ರಮುಖ ನಾಡ ಸರಿಯಾದ ಉತ್ತರ. ಕರ್ನಾಟಕದ ರಾಜ್ಯದವರು ಯಾರು? ಮಣಿಪುರು ಬಿರ್ಸಾ ಮುಂಡಾ ಜಯಂತಿ ಪ್ರಕಾರ ನಾವು ಖೋಖೋ ಆಟ, ಕಬಡ್ಡಿ ಆಟ, ಕಪ್ಪೆಚುಪ್ಪು, ಗೋರ್ಖನ ನೃತ್ಯ, ಚಿತ್ರಕಲೆ, ಪ್ರಬಂಧ, ಗೋರ್ಖನ ನೃತ್ಯ ಮಾಡಿಸಿದ್ರು. ನಮಗೆ ತುಂಬ ಖುಷಿ ಆಯಿತು. ಗೋರ್ಖನ ಹಾಡು ಆಡಿಸಿದರು. ನಂಗೆ ಸಂತೋಷ ಆಯಿತು. ನನ್ನ ಹೆಸರು ಆನಂದ. 3ನೇ ತರಗತಿ ಓದುತ್ತಿದ್ದೇನೆ. ಬಿರ್ಸಾ ಮುಂಡಾನ ಜಯಂತಿ, ಕಬಡ್ಡಿ ಆಟ ಆಡಿಸಿದರು, ಖೋಖೋ ಆಟ ಆಡಿಸಿದರು, ಗೋರ್ಖನ ಹಾಡು ಆಡಿಸಿದರು. ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನವೆಂಬರ್ 1ರಂದು ಬಿರ್ಸಾ ಮುಂಡಾ ಅವರ ಜೀವನ ಚರಿತ್ರೆಯ ವಿಡಿಯೋ ಪ್ರದರ್ಶನವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ತೋರಿಸಲಾಯಿತು. 2ನೇ ತಾರೀಕು ಚಿತ್ರಕಲಾ ಸ್ಪರ್ಧೆಯನ್ನು ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಭಾಳ ಉತ್ಸಾಹದಿಂದ ಚಿತ್ರಕಲೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಳ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. 4ನೇ ತಾರೀಕು ಮಣ್ಣಿನಲ್ಲಿ ಮಾದರಿಗಳನ್ನು ಮಾಡ್ತಕ್ಕಂತಹ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಭಾಳ ಶ್ರದ್ಧೆಯಿಂದ ಭಾಗವಹಿಸಿ ಅನೇಕ ಮಣ್ಣಿನ ಮಾದರಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಕಾರ್ಯಕ್ರಮ ಮಾಡ್ತೀವಿ. ಆರೋಗ್ಯ ಕಾರ್ಯಕ್ರಮ ಆಯಿತು, ಗಿಡ ನೆಡುವ ಕಾರ್ಯಕ್ರಮ ಆಯಿತು ಮಕ್ಕಳಿಗೆ. ಹಾಗೆಯೇ ಇವತ್ತು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವೂ ಆಯಿತು. ಹೀಗೆ ನಾವೆಲ್ಲ ದಿನನಿತ್ಯ ಒಂದು ಕಾರ್ಯಕ್ರಮವನ್ನು ಮಾಡಿ ಚಾಮರಾಜನಗರದಲ್ಲಿ 15ನೇ ತಾರೀಕು ನಾವು ಬಿರ್ಸಾ ಮುಂಡಾ ಜಯಂತಿಯನ್ನು ಅದ್ದೂರಿಯಾಗಿ ಮಾಡ್ತಿದ್ದೀವಿ. ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಎಲ್ಲ ಕಾರ್ಯಕ್ರಮದಲ್ಲೂ ಆಟ ಓಟಗಳಲ್ಲಿ, ಚಿತ್ರಕಲೆಗಳಲ್ಲಿ ಎಲ್ಲದರಲ್ಲೂ ಭಾಗವಹಿಸಿದ್ದಾರೆ. ತುಂಬ ಚೆನ್ನಾಗಿ ಆಡಿದ್ದಾರೆ. Kannada Prabha in association with Karnataka Forest Department, Save Wildlife. S. Shrikant. Shri Deepak. जिम्मेदारी बन गई है. कर्नाटक राज्य जैव विविधता की दृष्टि से देश के सबसे समृद्ध राज्यों में से एक है. यहाँ के वन क्षेत्रों में बाघ, हाथी और हिरण, तेंदुआ और अनेक दुर्लभ प्रजातियाँ पाई जाती है. इन सब की रक्षा केवल कानून या सरकारी प्रयासों से ही संभव नहीं है. इसके लिए हम सहभागिता, शिक्षा और जागरूकता की कोशिश करेंगे, तभी ये सफल हो गई. ಕಚೇರಿಗಳ ಸಹಿತ ಸಮಯ ಅರ್ಧ ಮಾಡಿಬಿಟ್ಟಿದ್ದಾರೆ. ಎಲ್ಲ ಜಲಮೂಲಗಳು ಕಲುಷಿತ ಆಗಿಬಿಟ್ಟಿದ್ದಾವೆ. ಬ್ಯಾಂಗ್ಳೂರಿನಲ್ಲಿ ನೋಡಿ, ಒಂದಾನೊಂದು ಕಾಲದಲ್ಲಿ ನಾವೆಲ್ಲ ಉದ್ಯಾನ ನಗರಿ ಅಂತ ಹೇಳ್ತಾ ಇದ್ದೀವಿ. ಈಗ ಕಾಂಕ್ರೀಟ್ ಜಂಗಲ್ ಥರ ಆಗಿಬಿಟ್ಟಿದೆ. ಸಂಚಾರ ದಟ್ಟಣೆ ಆಗ್ತಾ ಇದೆ. ಸುಮಾರು
ಇವೆಲ್ಲವೂ ನೋಡಿ ನಾವು ಮುಂದಿನ ಪೀಳಿಗೆಗೆ ಇರುವಂಥ ಒಂದೇ ಒಂದು ಭೂಮಿ, ಇದನ್ನು ಆರೋಗ್ಯಕರವಾಗಿ ಹಸ್ತಾಂತರ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿದ್ರೆ ಅರಣ್ಯ ಪರಿಸರ ಪ್ರಕೃತಿ ನಾವು ಸಂರಕ್ಷಣೆ ಮಾಡಲೇಬೇಕು ಅನ್ನುವಂಥದ್ದು ನಾವೆಲ್ಲರೂ ಅದಕ್ಕೆ ಸಂಕಲ್ಪ ಮಾಡಬೇಕಾಗಿದೆ. ನಾವು ನೆನಪಿಸ್ಕೊಂಡ್ರೆ ಪುರಾಣ ಕಥೆಗಳು ಎಲ್ಲೇ ಹೋದರೂ ಕೂಡ ಕಾಡಿನ ಹೊರತಾಗಿ ಕಥೆಗಳೇ ಇಲ್ಲ. ಇವತ್ತಿನ ಸಮಾಜದಲ್ಲೂ ಅಷ್ಟೇ ಕಾಡನ್ನು ಉಳಿಸ್ಕೊಂಡ್ರೆ ನಾವುಗಳು ಒಂದು ದಂತಕಥೆಯಾಗಿ ನಿಲ್ಬೋದು. ಮುಂದಿನ ಪೀಳಿಗೆಗೂ ಕಾಡು ಹೀಗಿತ್ತು, ಹೀಗಿದೆ, ಹೀಗೇ ಇರಬೇಕು ಅನ್ನೋದನ್ನು ಕೂಡ ತಲುಪಿಸ್ಬೋದು ಅನ್ನೋದು ನನ್ನ ಭಾವನೆ. ಇಲ್ಲ ಬರ್ರಿ, ಕೈದಿಗಳಿಗೆ ರಾಜ್ಯಾದ್ಯಂತೆ ಕೊಡುವಂತದ್ದು ವಿಡಿಯೋಗಳು ವೈರಲ್ ಆಗಿದೆ. ಇವತ್ತು ನಾಳೆ ಅವರು ಯಾರನ್ನ ಅಲ್ಲಿ DG ಹಾಕಿದ್ವಲ್ಲ, ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ, ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ, ನಂಬರ್ 1. ನಂಬರ್ 2, ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ಕೋತೀವಿ. ನಾವು ಹೇಳಿರೋದು RSS ಅಂತ ಹೇಳಿಲ್ಲ, ಎನಿ ಆರ್ಗನೈಸೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನು ಬಿಟ್ಟರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಎನಿ ಆರ್ಗನೈಸೇಷನ್ ಅಂದ್ರೇನು? ಎಲ್ಲ ಸಂಘ ಸಂಸ್ಥೆಗಳು. ಆಮೇಲೆ ಹೇಳಿ, ಭಾಗವತ್ ಹೇಳಿದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಸಂಸ್ಥೆಗಳು TPZP ಚುನಾವಣೆ ಮಾಡ್ತೀರಾ? TPZP ಚುನಾವಣೆ ಮಾಡ್ತೀರಾ? ಯಾವುದು? ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತೀವಿ. ಯಾವಾಗ ಮಾಡ್ತೀರಾ? ಕೋರ್ಟ್ನಲ್ಲಿ ಇದೆ, ಯಾವಾಗ ಹೇಳ್ತೀರ ಅವಾಗ ಮಾಡ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ನೀವು ಹೇಳಿದಂತೆ 50 ರೂಪಾಯಿ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು ಅವ್ರ ಎದುರುಗಡೆನೆ ತೀರ್ಮಾನ ಮಾಡಿರೋದು. ಎಲ್ಲರೂ ಕೊಡ್ತಾರೆ, ಯಾರು ಕೊಡೋದಿಲ್ಲ ಅವರು ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಯತ್ನಾಳ್ ವಿರೋಧ ಮಾಡ್ತಾ ಇದ್ರು. ಯತ್ನಾಳು ಇಲ್ದಿದ್ರೆ ಅವನ ಮೇಲೆ ಕ್ರಮ ತಗೋತೀವಿ. ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಬೆಂಬಲ ಬೆಲೆ ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ ಅಲ್ವಾ? ಮತ್ತೆ ನಮ್ಮನ್ನ ಕೇಳಿದ್ರೆ ಅದಕ್ಕೆ ಪರಿಹಾರ ಕೊಡ್ತೀವಿ. ಈಗ ಎಲ್ಲಿ ಹಾನಿಯಾಗಿದೆ, ಸುಮಾರು 11 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ, ಅವ್ರಿಗೆಲ್ಲ ಪರಿಹಾರ ಕೊಡ್ತೀವಲ್ಲ. ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕನ್ನೋ ಬೇಡಿಕೆ ಇದೆ. ವಾಲ್ಮೀಕಿ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡಬೇಕು. ಸಂಪುಟ ವಿಸ್ತರಣೆ ಯಾವ ಸರ್? ಸರ್ ಅದೇ ನಾವು ಬೆಳಗ್ಗೆ ಒಂದು 10:30 ಅಷ್ಟೊತ್ತಿಗೆ ಬಂದ್ವಿ. ಇಲ್ಲಿ ಸರ್ಗಳು ಕೂಡ ಅರುಣ್ ಸರ್ ಇರಲಿಲ್ಲ. ಅವ್ರಿಗೆ ಬೇರೆ ಬೇರೆ ಕರ್ತವ್ಯಗಳಿರ್ತವೆ, ಸಹಜ, ಹೌದು. ಆದರೆ ಇಲ್ಲಿಗೆ ಬಂದಿದ್ದೆ 3 ಗಂಟೆ ಅಷ್ಟೊತ್ತ ಸಂದರ್ಭ ಆಗಿತ್ತು. ಸರಿಯಾಗಿ ಡಾಕ್ಟ್ರುಗಳ ಕೊರತೆ ಇಲ್ಲಿದೆ. ಆ ನಂತರದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಗರ್ಭಿಣಿಯರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾಗಿ ಚೇರ್ಗಳು ಆಗುವಂಥ ಒಂದಷ್ಟು ವ್ಯವಸ್ಥೆಗಳಿಲ್ಲ. ಮತ್ತು ಒಬ್ಬರೇ ಡಾಕ್ಟ್ರು ನೋಡಬೇಕು. ಮತ್ತೊಬ್ಬರಿದ್ದರು, ಅವರು ಮತ್ತೊಬ್ಬರಿದ್ದಾರೆ, ಅವ್ರು ಬರ್ತಾ ಇಲ್ಲ ಸದ್ಯಕ್ಕೆ. ಹೀಗಾಗಿ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಿದೆ. ಬೆಳಗ್ಗೆಯಿಂದ ಬಂದರೂ ಕಾದ್ರೂ ಕೂಡ 3 ಗಂಟೆ ಮೇಲೆ ಬರ್ತಾರೆ. ಅದು ಮುಗಿಯೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಂದೊಂದು ದಿನ 6 ಗಂಟೆ ಆಗುತ್ತೆ, ಒಂದೊಂದು ದಿನ 6:30, 7 ಗಂಟೆ ಆಗುತ್ತೆ. ದೂರದ ಊರಿಂದ ಬಂದಿರ್ತಾರೆ, ಬಸ್ಗಳ ಕೊರತೆ ಇರ್ತವೆ. ಹಾಗಾಗಿ ತಾವು ಇದ್ರ ಬಗ್ಗೆ ಸೂಕ್ತ ಗಮನ ಹರಿಸ್ಬೇಕು ಅಂತ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.